ರಂಜಿತ್ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತದೆ. ಸ್ಫೋಟದ ಸುದ್ದಿ ಹರಡ್ತಾ ಇದ್ದಂತೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದ ಏರ್ವೇಸ್ ಅನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ರಂಜಿತ್ ನೋಡಿ, ಈಗ ಒಂದು ಕಡೆ ದಾಳಿ ಆಗಿದೆ 3 ಏರ್ ಸ್ಪೇಸ್ ಮೇಲೆ, ಮತ್ತೊಂದು ಕಡೆ ಹಲವು ಕಡೆ ಸ್ಫೋಟ ಸಂಭವಿಸಿದೆ ಅನ್ನೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಏರ್ ಸ್ಪೇಸ್ ಅನ್ನ ಕೂಡ ಈಗ ಬಂದ್ ಮಾಡಲಾಗಿದೆ. 12 ಗಂಟೆವರೆಗೂ ಕೂಡ, ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದ್ರು. ಮಾಹಿತಿ ಕೊಡ್ತಾ ಇದ್ದಾರೆ ರಂಜಿತ್. ನಾಗೇಂದ್ರ ಬಾಬು, ಒಂದು ಸಣ್ಣ ಕರೆಕ್ಷನ್ ಅಂತೇಳಿ ಹೇಳಿದ್ರೆ, ಭಾರತೀಯ ಸೇನೆ ಬಳಕೆ ಮಾಡಿದ್ದು ನಾವೇ ತಯಾರು ಮಾಡಿದಂತ, ನಾವೇ ಇಲ್ಲಿ ರೆಡಿ ಮಾಡಿದಂತ ಆಕಾಶ ಮಿಸೈಲ್ ಅನ್ನ ನಾವು ಬಳಸಿದ್ವಿ ಅನ್ನೋದ್ರ ಬಗ್ಗೆ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ನಾವು ಮೊನ್ನೆ ಫಸ್ಟ್ ಡೇ ನಾವು ಸೇನಾ ಆಪರೇಟ್ ಮಾಡಿದಾಗ ಅಥವಾ ಆಕ್ಟಿವಿಟಿ ಮಾಡಿದಾಗ ಬಳಸಿದ್ದು S-400, ಅದು ರಷ್ಯಾ ಮೇಡೆಡ್ ವೆಪನ್ ಆಗಿರುತ್ತೆ. ಅದರ ಮೂಲಕ ನಾವು ಪಾಕಿಸ್ತಾನವನ್ನ ಧ್ವಂಸ ಮಾಡಿದ್ವಿ. ಆದ್ರೆ ಈಗ ನಾವು ಯೂಸ್ ಮಾಡಿದ್ದು ಆಕಾಶ್ ಅನ್ನೋದ್ರ ಬಗ್ಗೆ, ವೆಪನ್ ಆಕಾಶ್ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ ನಾಗೇಂದ್ರ ಬಾಬು. ಮತ್ತೆ ನೀವು ಹೇಳ್ದಂಗೆ ಸಂಪೂರ್ಣವಾಗಿ ಈಗ ಪಾಕಿಸ್ತಾನದ ವಾಯು ಗಡಿ ಇದೆಯಲ್ಲ, ಅದನ್ನ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಭಾರತ ತನ್ನನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಬಹುದು ಅನ್ನೋ ಭಯದಿಂದಾಗಿ ಈಗ ಪಾಕಿಸ್ತಾನ ತನ್ನ ವಾಯುಗಡಿಯನ್ನ, ಏರ್ ಬೇಸ್ ಅನ್ನ ಬಂದ್ ಮಾಡಿದೆ. ಪಾಕಿಸ್ತಾನ ಎಲ್ಲಾ ರೀತಿಯಲ್ಲೂ ಕೂಡ ಸೋಲೊಪ್ಪಿಕೊಂಡಂಗೆ ಕಾಣಿಸ್ತಾ ಇದೆ. ಪಾಕಿಸ್ತಾನದ ಒಂದೊಂದೇ ವೆಪನ್ಗಳು, ಸುಧಾರಿತ ವೆಪನ್ಗಳು ಅಂತ ಹೇಳಿ ಅವರು ಏನ್ ಅನ್ಕೊಂಡಿದ್ರು, ಚೀನಾದಿಂದ ತೆಗೆದುಕೊಂಡು ಬಂದಂತ ಈ ಡ್ರೋನ್ಗಳಾಗಿರ್ಬೋದು ಅಥವಾ ಯುದ್ಧ ವಿಮಾನಗಳು, ಮತ್ತೊಂದು ಏನಿತ್ತು, ಇವೆಲ್ಲವೂ ಕೂಡ ಈಗ ಅವರ ಕೈಯಲ್ಲಿ ಏನೂ ಮಾಡ್ಲಿಕ್ಕಾಗದೆ ಭಾರತದ ಸೇನೆಯ ಶೌರ್ಯಕ್ಕೆ, ಭಾರತದ ಸೇನೆಯ ಕಾರ್ಯಾಚರಣೆಗೆ ಎಲ್ಲವೂ ಕೂಡ ಡಮ್ಮಿ ಟುಸ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ ನಾಗೇಂದ್ರ ಬಾಬು. ಭಾರತವೇ ಇಲ್ಲಿ ನಾವೇ ಉತ್ಪಾದಿಸಿದಂತ ಆಕಾಶ ಮಿಸೈಲ್ ನ ಮೂಲಕ ನಾವು ಅಲ್ಲಿದ್ದಂತ ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಹಾಕ್ತಾ ಇದ್ದೀವಿ. ಭಾರತ ಸೂಪರ್ ಸಾನಿಕ್ ದೇಶ ಅನ್ನೋದನ್ನ ಮತ್ತೆ ನಾವು ಸಾಬೀತು ಮಾಡ್ತಾ ಇದ್ದೀವಿ. ಆ ಮೂಲಕ ಪಾಕಿಸ್ತಾನ ಏನೇ ಕಸರತ್ತು ಮಾಡಿ ಭಾರತಕ್ಕೆ ಡ್ಯಾಮೇಜ್ ಮಾಡಬೇಕು, ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ರು ಕೂಡ ಭಾರತ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾಗರಿಕರ ಸುರಕ್ಷತೆ ದೃಷ್ಟಿಯಿಂದ ಅವರು ಮಾಡಿದಂತ ಅಟ್ಯಾಕ್ ಗಳಿಂದಾಗಿ ಅದನ್ನ ಧ್ವಂಸ ಮಾಡೋದ್ರ ಜೊತೆಗೆ ನಾಗರಿಕರನ್ನ ನಾವು ಬೇರೆ ಕಡೆ ಶಿಫ್ಟ್ ಮಾಡಿದೀವಿ. ಇಲ್ಲಿ ತೆಗೆದುಕೊಳ್ಳುವಂತ ಸುರಕ್ಷತಾ ಕ್ರಮಗಳು, ಮುನ್ನೆಚ್ಚರಿಕಾ ಕ್ರಮಗಳು, ಒಂದು ಮಿಸೈಲ್ ಪಾಕಿಸ್ತಾನದಿಂದ ಬಂತು ಅಂತ ಹೇಳಿದ್ರೆ ಸಾಕು, ಇಲ್ಲೆಲ್ಲವೂ ಕೂಡ ಬ್ಲಾಕ್ಔಟ್ ಆಗಿಬಿಡುತ್ತೆ. ಆ ಒಂದು ಗುರಿಯನ್ನ ಶತ್ರು ದೇಶಕ್ಕೆ ಅಥವಾ ಈ ಶತ್ರು ರಾಷ್ಟ್ರಕ್ಕೆ ಆ ಗುರಿಯನ್ನ ಎಲ್ಲಿ ಲ್ಯಾಂಡ್ ಮಾಡಬೇಕು ಅಥವಾ ಎಲ್ಲಿ ಡೆಲಿವರಿ ಮಾಡಬೇಕು ಅನ್ನೋದನ್ನ ತಿಳಿಯೋದಕ್ಕೂ ಕೂಡ ಸಾಧ್ಯ ಆಗದ ರೀತಿಯಲ್ಲಿ ಭಾರತೀಯ ಸೇನೆ ಅಷ್ಟು ಶಿಸ್ತುಬದ್ಧವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ನಾವು ಅಷ್ಟೊಂದು ಹಾನಿಯನ್ನು ಅನುಭವಿಸಿಲ್ಲ. ಆದರೆ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಭಾರತದ ದಾಳಿಯ ಈ ಏಟಿಗೆ ಪಾಕಿಸ್ತಾನ ನಲುಗು ಹೋಗಿದೆ. ಪಾಕಿಸ್ತಾನದ 10 ಕಡೆಗಳಲ್ಲಿ ಆಸ್ತಿಪಾಸ್ತಿಗಳು ನಾಶ ಆಗಿದ್ದಾವೆ, ಹಾಗೆ ಅವರ ಸೇನಾ ನೆಲೆಗಳು ನಾಶ ಆಗಿದ್ದಾವೆ. ಈಗ ಪಾಕಿಸ್ತಾನದ ಆರ್ಮಿ ವಾಯು ನೆಲೆ ಇದೆಯಲ್ಲ, ಅದರ ಮೇಲೆ 3 ಕಡೆಗಳಲ್ಲಿ ಭಾರತದ ಸೇನೆ ಆಕಾಶ್ ವೆಪನ್ ಬಳಸಿ ದಾಳಿ ಮಾಡಿದೆ ಅನ್ನೋದ್ರ ಬಗ್ಗೆ ಈಗ ಅಲ್ಲಿನ ಸೇನೆ ದಾಳಿಯ ಬಗ್ಗೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಸುದ್ದಿ ಆಗ್ತಾ ಇದೆ. ಭಾರತೀಯ ಸೇನೆಯಿಂದ ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ, ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಆದರೆ ಪಾಕಿಸ್ತಾನ ಒಪ್ಕೊಂಡಿದೆ, ಹೌದು ಭಾರತದವರು ದಾಳಿ ಮಾಡಿದ್ದಾರೆ ಅಂತೇಳಿ ಒಪ್ಕೊಂಡಿದೆ. ಒಟ್ಟಾರೆ ನಿರಂತರವಾಗಿ ಈ ಒಂದು ಅಟ್ಯಾಕ್, ಅದಕ್ಕೆ ಭಾರತದ ಎದುರು ಅಟ್ಯಾಕ್ ಅಥವಾ ಪ್ರತಿದಾಳಿ, ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ರೆ ಪಾಕಿಸ್ತಾನಕ್ಕೆ ಇದೆಲ್ಲವೂ ಕೂಡ ಮೇಜರ್ ಆಗಿ ಲಾಸ್ ಮಾಡಿರೋದು, ಮೇಜರ್ ಆಗಿ ರಂಜಿತ್ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತದೆ. ಸ್ಫೋಟದ ಸುದ್ದಿ ಹರಡ್ತಾ ಇದ್ದಂತೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದ ಏರ್ವೇಸ್ ಅನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ರಂಜಿತ್ ನೋಡಿ, ಈಗ ಒಂದು ಕಡೆ ದಾಳಿ ಆಗಿದೆ 3 ಏರ್ ಸ್ಪೇಸ್ ಮೇಲೆ, ಮತ್ತೊಂದು ಕಡೆ ಹಲವು ಕಡೆ ಸ್ಫೋಟ ಸಂಭವಿಸಿದೆ ಅನ್ನೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಏರ್ ಸ್ಪೇಸ್ ಅನ್ನ ಕೂಡ ಈಗ ಬಂದ್ ಮಾಡಲಾಗಿದೆ. 12 ಗಂಟೆವರೆಗೂ ಕೂಡ, ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದ್ರು. ಮಾಹಿತಿ ಕೊಡ್ತಾ ಇದ್ದಾರೆ ರಂಜಿತ್.
ನಾಗೇಂದ್ರ ಬಾಬು, ಒಂದು ಸಣ್ಣ ಕರೆಕ್ಷನ್ ಅಂತೇಳಿ ಹೇಳಿದ್ರೆ, ಭಾರತೀಯ ಸೇನೆ ಬಳಕೆ ಮಾಡಿದ್ದು ನಾವೇ ತಯಾರು ಮಾಡಿದಂತ, ನಾವೇ ಇಲ್ಲಿ ರೆಡಿ ಮಾಡಿದಂತ ಆಕಾಶ್ ಮಿಸೈಲ್ ಅನ್ನ ನಾವು ಬಳಸಿದ್ವಿ ಅನ್ನೋದ್ರ ಬಗ್ಗೆ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ನಾವು ಮೊನ್ನೆ ಫಸ್ಟ್ ಡೇ ನಾವು ಸೇನಾ ಆಪರೇಟ್ ಮಾಡಿದಾಗ ಅಥವಾ ಆಕ್ಟಿವಿಟಿ ಮಾಡಿದಾಗ ಬಳಸಿದ್ದು S-400 ಅದು ರಷ್ಯಾ ಮೇಡೆಡ್ ವೆಪನ್ ಆಗಿರುತ್ತೆ. ಅದರ ಮೂಲಕ ನಾವು ಪಾಕಿಸ್ತಾನವನ್ನ ಧ್ವಂಸ ಮಾಡಿದ್ವಿ. ಆದ್ರೆ ಈಗ ನಾವು ಯೂಸ್ ಮಾಡಿದ್ದು ಆಕಾಶ್ ಅನ್ನೋದ್ರ ಬಗ್ಗೆ, ವೆಪನ್ ಆಕಾಶ್ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ ನಾಗೇಂದ್ರ ಬಾಬು. ಮತ್ತೆ ನೀವು ಹೇಳ್ದಂಗೆ ಸಂಪೂರ್ಣವಾಗಿ ಈಗ ಪಾಕಿಸ್ತಾನದ ವಾಯು ಗಡಿ ಇದೆಯಲ್ಲ ಅದನ್ನ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಭಾರತ ತನ್ನನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಬಹುದು ಅನ್ನೋ ಭಯದಿಂದಾಗಿ ಈಗ ಪಾಕಿಸ್ತಾನ ತನ್ನ ವಾಯುಗಡಿಯನ್ನ, ಏರ್ ಬೇಸ್ ಅನ್ನ ಬಂದ್ ಮಾಡಿದೆ. ಪಾಕಿಸ್ತಾನ ಎಲ್ಲಾ ರೀತಿಯಲ್ಲೂ ಕೂಡ ಸೋಲೊಪ್ಪಿಕೊಂಡಂಗೆ ಕಾಣಿಸ್ತಾ ಇದೆ. ಪಾಕಿಸ್ತಾನದ ಒಂದೊಂದೇ ವೆಪನ್ಗಳು, ಸುಧಾರಿತ ವೆಪನ್ಗಳು ಅಂತ ಹೇಳಿ ಅವರು ಏನ್ ಅನ್ಕೊಂಡಿದ್ರು, ಚೀನಾದಿಂದ ತೆಗೆದುಕೊಂಡು ಬಂದಂತ ಈ ಡ್ರೋನ್ಗಳಾಗಿರ್ಬೋದು ಅಥವಾ ಯುದ್ಧ ವಿಮಾನಗಳು, ಮತ್ತೊಂದು ಏನಿತ್ತು, ಇವೆಲ್ಲವೂ ಕೂಡ ಈಗ ಅವರ ಕೈಯಲ್ಲಿ ಏನೂ ಮಾಡ್ಲಿಕ್ಕಾಗದೆ ಭಾರತದ ಸೇನೆಯ ಶೌರ್ಯಕ್ಕೆ, ಭಾರತದ ಸೇನೆಯ ಕಾರ್ಯಾಚರಣೆಗೆ ಎಲ್ಲವೂ ಕೂಡ ಡಮ್ಮಿ ಟುಸ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ ನಾಗೇಂದ್ರ ಬಾಬು. ಭಾರತವೇ ಇಲ್ಲಿ ನಾವೇ ಉತ್ಪಾದಿಸಿದಂತ ಆಕಾಶ ಮಿಸೈಲ್ ನ ಮೂಲಕ ನಾವು ಅಲ್ಲಿದ್ದಂತ ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಹಾಕ್ತಾ ಇದ್ದೀವಿ. ಭಾರತ ಸೂಪರ್ ಸಾನಿಕ್ ದೇಶ ಅನ್ನೋದನ್ನ ಮತ್ತೆ ನಾವು ಸಾಬೀತು ಮಾಡ್ತಾ ಇದ್ದೀವಿ. ಆ ಮೂಲಕ ಪಾಕಿಸ್ತಾನ ಏನೇ ಕಸರತ್ತು ಮಾಡಿ ಭಾರತಕ್ಕೆ ಡ್ಯಾಮೇಜ್ ಮಾಡಬೇಕು, ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ರು ಕೂಡ ಭಾರತ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾಗರಿಕರ ಸುರಕ್ಷತೆ ದೃಷ್ಟಿಯಿಂದ ಅವರು ಮಾಡಿದಂತ ಅಟ್ಯಾಕ್ ಗಳಿಂದಾಗಿ ಅದನ್ನ ಧ್ವಂಸ ಮಾಡೋದ್ರ ಜೊತೆಗೆ ನಾಗರಿಕರನ್ನ ನಾವು ಬೇರೆ ಕಡೆ ಶಿಫ್ಟ್ ಮಾಡಿದೀವಿ. ಇಲ್ಲಿ ತೆಗೆದುಕೊಳ್ಳುವಂತ ಸುರಕ್ಷತಾ ಕ್ರಮಗಳು, ಮುನ್ನೆಚ್ಚರಿಕಾ ಕ್ರಮಗಳು, ಒಂದು ಮಿಸೈಲ್ ಪಾಕಿಸ್ತಾನದಿಂದ ಬಂತು ಅಂತ ಹೇಳಿದ್ರೆ ಸಾಕು, ಇಲ್ಲೆಲ್ಲವೂ ಕೂಡ ಬ್ಲಾಕ್ಔಟ್ ಆಗಿಬಿಡುತ್ತೆ. ಆ ಒಂದು ಗುರಿಯನ್ನ ಶತ್ರು ದೇಶಕ್ಕೆ ಅಥವಾ ಈ ಶತ್ರು ರಾಷ್ಟ್ರಕ್ಕೆ ಆ ಗುರಿಯನ್ನ ಎಲ್ಲಿ ಲ್ಯಾಂಡ್ ಮಾಡಬೇಕು ಅಥವಾ ಎಲ್ಲಿ ಡೆಲಿವರಿ ಮಾಡಬೇಕು ಅನ್ನೋದನ್ನ ತಿಳಿಯೋದಕ್ಕೂ ಕೂಡ ಸಾಧ್ಯ ಆಗದ ರೀತಿಯಲ್ಲಿ ಭಾರತೀಯ ಸೇನೆ ಅಷ್ಟು ಶಿಸ್ತುಬದ್ಧವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ನಾವು ಅಷ್ಟೊಂದು ಹಾನಿಯನ್ನು ಅನುಭವಿಸಿಲ್ಲ. ಆದರೆ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಭಾರತದ ದಾಳಿಯ ಈ ಏಟಿಗೆ ಪಾಕಿಸ್ತಾನ ನಲುಗು ಹೋಗಿದೆ. ಪಾಕಿಸ್ತಾನದ 10 ಕಡೆಗಳಲ್ಲಿ ಆಸ್ತಿಪಾಸ್ತಿಗಳು ನಾಶ ಆಗಿದ್ದಾವೆ, ಹಾಗೆ ಅವರ ಸೇನಾ ನೆಲೆಗಳು ನಾಶ ಆಗಿದ್ದಾವೆ. ಈಗ ಪಾಕಿಸ್ತಾನದ ಆರ್ಮಿ ವಾಯು ನೆಲೆ ಇದೆಯಲ್ಲ, ಅದರ ಮೇಲೆ 3 ಕಡೆಗಳಲ್ಲಿ ಭಾರತದ ಸೇನೆ ಆಕಾಶ್ ವೆಪನ್ ಬಳಸಿ ದಾಳಿ ಮಾಡಿದೆ ಅನ್ನೋದ್ರ ಬಗ್ಗೆ ಈಗ ಅಲ್ಲಿನ ಸೇನೆ ದಾಳಿಯ ಬಗ್ಗೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಸುದ್ದಿ ಆಗ್ತಾ ಇದೆ. ಭಾರತೀಯ ಸೇನೆಯಿಂದ ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ, ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಆದರೆ ಪಾಕಿಸ್ತಾನ ಒಪ್ಕೊಂಡಿದೆ, ಹೌದು ಭಾರತದವರು ದಾಳಿ ಮಾಡಿದ್ದಾರೆ ಅಂತೇಳಿ ಒಪ್ಕೊಂಡಿದೆ. ಒಟ್ಟಾರೆ ನಿರಂತರವಾಗಿ ಈ ಒಂದು ಅಟ್ಯಾಕ್, ಅದಕ್ಕೆ ಭಾರತದ ಎದುರು ಅಟ್ಯಾಕ್ ಅಥವಾ ಪ್ರತಿದಾಳಿ, ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ರೆ ಪಾಕಿಸ್ತಾನಕ್ಕೆ ಇದೆಲ್ಲವೂ ಕೂಡ ಮೇಜರ್ ಆಗಿ ಲಾಸ್ ಮಾಡಿರೋದು, ಮೇಜರ್ ಆಗಿ ರಂಜಿತ್, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತದೆ. ಸ್ಫೋಟದ ಸುದ್ದಿ ಹರಡ್ತಾ ಇದ್ದಂತೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದ ಏರ್ಬೇಸ್ ಅನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ರಂಜಿತ್, ನೋಡಿ, ಈಗ ಒಂದು ಕಡೆ ದಾಳಿ ಆಗಿದೆ 3 ಏರ್ ಸ್ಪೇಸ್ ಮೇಲೆ, ಮತ್ತೊಂದು ಕಡೆ ಹಲವು ಕಡೆ ಸ್ಫೋಟ ಸಂಭವಿಸಿದೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏರ್ ಸ್ಪೇಸ್ ಅನ್ನ ಕೂಡ ಈಗ ಬಂದ್ ಮಾಡಲಾಗಿದೆ. 12 ಗಂಟೆವರೆಗೂ ಕೂಡ, ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದ್ರು. ಮಾಹಿತಿ ಕೊಡ್ತಾ ಇದ್ದಾರೆ ರಂಜಿತ್. ನಾಗೇಂದ್ರ ಬಾಬು, ಒಂದು ಸಣ್ಣ ಕರೆಕ್ಷನ್ ಅಂತೇಳಿ ಹೇಳಿದ್ರೆ, ಭಾರತೀಯ ಸೇನೆ ಬಳಕೆ ಮಾಡಿದ್ದು ನಾವೇ ತಯಾರು ಮಾಡಿದಂತ, ನಾವೇ ಇಲ್ಲಿ ರೆಡಿ ಮಾಡಿದಂತ ಆಕಾಶ್ ಮಿಸೈಲ್ ಅನ್ನ ನಾವು ಬಳಸಿದ್ವಿ ಅನ್ನೋದ್ರ ಬಗ್ಗೆ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ನಾವು ಮೊನ್ನೆ ಫಸ್ಟ್ ಡೇ ನಾವು ಸೇನಾ ಆಪರೇಟ್ ಮಾಡಿದಾಗ ಅಥವಾ ಆಕ್ಟಿವಿಟಿ ಮಾಡಿದಾಗ ಬಳಸಿದ್ದು S-400 ಅದು ರಷ್ಯಾ ಮೇಡೆಡ್ ವೆಪನ್ ಆಗಿರುತ್ತೆ. ಅದರ ಮೂಲಕ ನಾವು ಪಾಕಿಸ್ತಾನವನ್ನ ಧ್ವಂಸ ಮಾಡಿದ್ವಿ. ಆದ್ರೆ ಈಗ ನಾವು ಯೂಸ್ ಮಾಡಿದ್ದು ಆಕಾಶ್ ಅನ್ನೋದ್ರ ಬಗ್ಗೆ, ವೆಪನ್ ಆಕಾಶ್ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ ನಾಗೇಂದ್ರ ಬಾಬು. ಮತ್ತೆ ನೀವು ಹೇಳ್ದಂಗೆ ಸಂಪೂರ್ಣವಾಗಿ ಈಗ ಪಾಕಿಸ್ತಾನದ ವಾಯು ಗಡಿ ಇದೆಯಲ್ಲ ಅದನ್ನ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಭಾರತ
ತನ್ನನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಬಹುದು ಅನ್ನೋ ಭಯದಿಂದಾಗಿ ಈಗ ಪಾಕಿಸ್ತಾನ ತನ್ನ ವಾಯುಗಡಿಯನ್ನ ಏರ್ ಬೇಸ್ ಅನ್ನ ಬಂದ್ ಮಾಡಿದೆ. ಪಾಕಿಸ್ತಾನ ಎಲ್ಲಾ ರೀತಿಯಲ್ಲೂ ಕೂಡ ಸೋಲೊಪ್ಪಿಕೊಂಡಂಗೆ ಕಾಣಿಸ್ತಾ ಇದೆ. ಪಾಕಿಸ್ತಾನದ ಒಂದೊಂದೇ ವೆಪನ್ಗಳು ಸುಧಾರಿತ ವೆಪನ್ಗಳು ಅಂತ ಹೇಳಿ ಅವರು ಏನ್ ಅನ್ಕೊಂಡಿದ್ರು, ಚೀನಾದಿಂದ ತೆಗೆದುಕೊಂಡು ಬಂದಂತ ಈ ಡ್ರೋನ್ಗಳಾಗಿರ್ಬೋದು ಅಥವಾ ಯುದ್ಧ ವಿಮಾನಗಳು ಮತ್ತೊಂದು ಏನಿತ್ತು ಇವೆಲ್ಲವೂ ಕೂಡ ಈಗ ಅವರ ಕೈಯಲ್ಲಿ ಏನೂ ಮಾಡ್ಲಿಕ್ಕಾಗದೆ ಭಾರತದ ಸೇನೆಯ ಶೌರ್ಯಕ್ಕೆ, ಭಾರತದ ಸೇನೆಯ ಕಾರ್ಯಾಚರಣೆಗೆ ಎಲ್ಲವೂ ಕೂಡ ಡಮ್ಮಿ ಟುಸ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ ನಾಗೇಂದ್ರ ಬಾಬು. ಭಾರತವೇ ಇಲ್ಲಿ ನಾವೇ ಉತ್ಪಾದಿಸಿದಂತ ಆಕಾಶ ಮಿಸೈಲ್ ನ ಮೂಲಕ ನಾವು ಅಲ್ಲಿದ್ದಂತ ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಹಾಕ್ತಾ ಇದ್ದೀವಿ. ಭಾರತ ಸೂಪರ್ ಸಾನಿಕ್ ದೇಶ ಅನ್ನೋದನ್ನ ಮತ್ತೆ ನಾವು ಸಾಬೀತು ಮಾಡ್ತಾ ಇದ್ದೀವಿ. ಆ ಮೂಲಕ ಪಾಕಿಸ್ತಾನ ಏನೇ ಕಸರತ್ತು ಮಾಡಿ ಭಾರತಕ್ಕೆ ಡ್ಯಾಮೇಜ್ ಮಾಡಬೇಕು, ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ರು ಕೂಡ ಭಾರತ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾಗರಿಕರ ಸುರಕ್ಷತೆ ದೃಷ್ಟಿಯಿಂದ ಅವರು ಮಾಡಿದಂತ ಅಟ್ಯಾಕ್ ಗಳಿಂದಾಗಿ ಅದನ್ನ ಧ್ವಂಸ ಮಾಡೋದ್ರ